ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ವನಶಾಸ್ತ್ರ ಮತ್ತು ವೀರಭದ್ರ ಸ್ವಾಮಿಯ ಕ್ಷೇತ್ರ ಜೀರ್ಣೋದ್ಧಾರ ಆಗಿ ಇವತ್ತು ಬ್ರಹ್ಮಕಲಶವನ್ನ ಕಾಣತಕ್ಕಂಥ ಯೋಗ ಭಾಗ್ಯ ನಮಗೆಲ್ಲರಿಗೂ ಆ ಭಗವಂತ ಕರುಣಿಸಿದ್ದಾನೆ. ನಾವೆಲ್ಲ ಕೂಡ ನಂಬಿಕೆಯ ಆಧಾರದಲ್ಲಿ ಈ ಸಮಾಜದಲ್ಲಿ ಬದುಕುವವರು. ಆ ನಂಬಿಕೆಗೆ ಅನುಗುಣವಾಗಿ ನಮ್ಮ ಶಕ್ತಿಗಳನ್ನ ಆರಾಧನೆ ಮಾಡಿದಾಗ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಮತ್ತು ಸನಾತನವಾಗಿರತಕ್ಕಂಥ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಾವಿರಾರು ದಿವಸಗಳ ಕಾಲ ಕರಸೇವೆಯಲ್ಲಿ ಆ ದೇವರ ಕೆಲಸವನ್ನ ಮಾಡತಕ್ಕಂಥ ಕರ್ತವ್ಯವನ್ನ ಮಾಡಿ ಅನೇಕ ದಾನಿಗಳ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವದ ಜನರ ಸಹಕಾರದಿಂದ ಇವತ್ತು ಭವ್ಯವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣವಾಗಿ ಇವತ್ತು ಆ ಆರೂಢದಲ್ಲಿ ಭಗವಂತನ ಸಾನ್ನಿಧ್ಯವನ್ನ ಕಾಣತಕ್ಕಂಥ ಒಂದು ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಪ್ರಾಸ್ತಾವಿಕವಾಗಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದರು. ಈ ಕ್ಷೇತ್ರದ ಮಹಿಮೆ ಮತ್ತು ಈ ಕ್ಷೇತ್ರ ಯಾವ ರೀತಿಯಾಗಿ ಜೀರ್ಣೋದ್ಧಾರ ಆಗಿ ಇವತ್ತು ಬ್ರಹ್ಮಕಲಶವನ್ನ ನಡೆಸತಕ್ಕಂಥ ವ್ಯವಸ್ಥೆ ನಿರ್ಮಾಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನ ಮಾಡಿದರು. ಪ್ರಾಯಶಃ ನಾವೆಲ್ಲ ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆಯ ಆಧಾರದಲ್ಲಿ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಬದುಕಿದ್ದೇವೆ. ನಮ್ಮ ನಂಬಿಕೆಗಳಿಗೆ, ನಮ್ಮ ಧರ್ಮಕ್ಕೆ, ನಮ್ಮ ವಿಚಾರಗಳಿಗೆ ನೋವಾದಾಗ ಅದನ್ನ ವಿರೋಧಿಸತಕ್ಕಂಥ ವ್ಯವಸ್ಥೆ ಮತ್ತು ನಮ್ಮ ನಂಬಿಕೆಗಳು ಮತ್ತು ಧರ್ಮ ಪರಂಪರೆಗಳನ್ನ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಮತ್ತೆ ಮತ್ತೆ ಕಾಣಬೇಕು ಅನ್ನತಕ್ಕಂಥ ಆಶಯದ ಅಡಿಯಲ್ಲಿ ಸಾವಿರಾರು ಸವಾಲುಗಳು, ಸಂಘರ್ಷಗಳು ಎಲ್ಲವೂ ನಡೆದರೂ ಕೂಡ ಆ ಮಣ್ಣಿನ ಋಣವನ್ನ ತೀರಿಸಬೇಕು ಅನ್ನತಕ್ಕಂಥ ಸಂಕಲ್ಪದ ಜೊತೆಯಲ್ಲಿ ನಾವೆಲ್ಲ ಜೊತೆಯಾಗಿ ಹೆಜ್ಜೆ ಇಡ್ತೇವೆ. ಈ ರೀತಿಯ ಮಾನಸಿಕತೆ ಇವತ್ತು ಜಗತ್ತಿನಲ್ಲಿರತಕ್ಕಂಥ ಯಾವುದೇ ಮತ ಸಂಪ್ರದಾಯದಿಂದಲೂ ಕೂಡ ನಾವೆಲ್ಲರೂ ಭಿನ್ನರು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಗೌರವ ಸಿಗತಕ್ಕಂಥ ವಿದ್ಯಮಾನಗಳು ನಡೆದಿರತಕ್ಕಂಥ ನೂರಾರು ಸಂಗತಿಗಳು ನಮ್ಮ ಜೀವನದಲ್ಲಿ ನಾವೆಲ್ಲ ಕಂಡಿದ್ದೇವೆ. ಹಿಂದೂ ಸಮಾಜದ ಅಸ್ಮಿತೆಯ ಪ್ರಶ್ನೆ ಬಂದಾಗ, ಹಿಂದೂ ಸಮಾಜದ ನಂಬಿಕೆಗಳ ವಿರುದ್ಧ ಸಂಘರ್ಷಗಳು ನಡೆದಾಗ, ಹಿಂದೂ ಸಮಾಜದ ಆಚರಣೆಗಳಿಗೆ ವಿರೋಧ ಆದಾಗ, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಆ ತ್ಯಾಗ ಬಲಿದಾನಗಳ ಮುಖಾಂತರ ಆ ಸಮಾಜವನ್ನ ಮತ್ತು ಧರ್ಮವನ್ನ ರಕ್ಷಣೆ ಮಾಡತಕ್ಕಂಥ ನೂರಾರು ಕೆಲಸ ಕಾರ್ಯಗಳು ನಡೆದಿರುವಂತ ಪವಿತ್ರವಾಗಿರತಕ್ಕಂಥ ಮಣ್ಣಿನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ನಿನ್ನೆ ಶಿವಾಜಿಯ ಜಯಂತಿಯ ಸಂದರ್ಭದಲ್ಲಿ ಆ ಶಿವಾಜಿಯ ಆದರ್ಶಗಳು ನಮ್ಮ ಜೀವನದಲ್ಲಿ ಇರಬೇಕು. ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ ಸಾವಿರಾರು ಸವಾಲುಗಳಿಗೂ ಆ ಶಿವಾಜಿಯ ಆದರ್ಶವನ್ನ ಮೈಗೂಡಿಸಿಕೊಂಡು ಆ ಸವಾಲನ್ನ ಎದುರಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಅರ್ಥಪೂರ್ಣವಾಗಿ ಶಿವಾಜಿ ಜಯಂತಿಯನ್ನ ನಾವೆಲ್ಲ ಆಚರಿಸಿದ್ದೇವೆ. ಆದರೆ ಇವತ್ತು ಮಾಧ್ಯಮದಲ್ಲಿ ನೋಡುವಾಗ ನಿನ್ನೆ ಶಿವಾಜಿ ಜಯಂತಿಯ ಮೆರವಣಿಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಮತಾಂಧರು ಕಲ್ಲು ತೂರಾಟ ಮಾಡಿರತಕ್ಕಂಥ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥದ್ದು ಇವತ್ತು ಹಿಂದೂ ಸಮಾಜದ ಮುಂದೆ ದೊಡ್ಡದಾಗಿರತಕ್ಕಂಥ ಆತಂಕ, ಗಂಡಾಂತರ ಕಾದಿದೆ ಅನ್ನತಕ್ಕಂಥ ಸೂಚನೆಯನ್ನ ಕೊಟ್ಟಿರತಕ್ಕಂಥ ಸೂಕ್ಷ್ಮತೆಯನ್ನ ನಾವೆಲ್ಲ ಇವತ್ತು ಅರಿತುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಧಾರ್ಮಿಕ ನಂಬಿಕೆಗಳು ನಡೆದಂತಹ ಸಂದರ್ಭದಲ್ಲಿ, ನಮ್ಮ ಆಚರಣೆಗಳನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಇಲಾಖೆಯ ಮುಖಾಂತರ ಆಚರಣೆಗಳಿಗೆ ಕಡಿವಾಣ ಹಾಕತಕ್ಕಂತಹ ಪ್ರಯತ್ನಗಳು, ಯಾವ ಗಣೇಶೋತ್ಸವ, ಯಾವ ಶಾರದೋತ್ಸವವನ್ನ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕಾರ್ಯಕ್ರಮವನ್ನ ಸಂಘಟಿಸಿದ್ರೆ ರಾತ್ರಿ 10 ಗಂಟೆಗೆ ಬಂದ ಮೈಕವನ್ನ ಕಿತ್ತು ಹಾಕತಕ್ಕಂತಹ ಪ್ರಯತ್ನಗಳು, ಯಾವ ಧಾರ್ಮಿಕ ಸಂದೇಶವನ್ನ ಇದೇ ವೇದಿಕೆಯ ಹಿಂದೆ ಕೊಡತಕ್ಕಂತಹ, ಯಾವ ಸಮಾಜಕ್ಕೆ ಸರ್ವಸ್ವವನ್ನ ತ್ಯಾಗ ಮಾಡಿರತಕ್ಕಂತಹ ಸ್ವಾಮೀಜಿಯವರಿಗೆ ಅವಮಾನ ಮಾಡತಕ್ಕಂತಹ ಪ್ರಯತ್ನಗಳು, ಯಾರು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ
ಯಾರು ಆ ಕಾರ್ಯಕ್ರಮದ ನೇತೃತ್ವವನ್ನು ತಗೊಳ್ತಾರೆ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಅವರನ್ನ ಕರೆಸಿ ಅವರಿಂದ ಮುಚ್ಚಳಿಕೆ ಬರೆಸತಕ್ಕಂತ ನೂರಾರು ಸಂಗತಿಗಳ ನಡುವೆ ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ ಆ ರೀತಿಯ ಆತಂಕಗಳು, ನೋವುಗಳು, ಅಪಮಾನಗಳು, ಅವಮಾನಗಳು ಇವೆಲ್ಲವನ್ನ ಕೂಡ ನಾವು ಸಹಿಸಿಕೊಂಡು ಮತ್ತೆ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಧರ್ಮವನ್ನ ಉಳಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನ ಮಾಡಿರ್ತಕ್ಕಂಥ ಕಾರಣಕ್ಕೆ ಜಗತ್ತು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟಿದೆ ಅನ್ನೋದನ್ನ ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೆ ಅನೇಕ ವರ್ಷಗಳ ಹೋರಾಟಗಳು ಬೇಕಾದವು. ಯಾವ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಆರಾಧನೆ ಮಾಡತಕ್ಕಂಥ ಒಬ್ಬ ಆರಾಧ್ಯ ಪುರುಷರ ಜನ್ಮಸ್ಥಾನದಲ್ಲಿ ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ನೂರಾರು ಜನ ಕಾರ್ಯಕರ್ತರ ಬಲಿದಾನ ಆಯಿತು. ಯಾವ ಧಾರ್ಮಿಕ ವ್ಯವಸ್ಥೆಯನ್ನು ಉಳಿಸುವುದಕ್ಕೋಸ್ಕರ ಈ ಕೇಸರಿಯ ವಿಚಾರದಲ್ಲಿ ಹೋರಾಟಗಳು, ನಮ್ಮ ನಂಬಿಕೆಗಳ ವಿರುದ್ಧ ನಡೆಯತಕ್ಕಂತ ನೂರಾರು ಷಡ್ಯಂತರಗಳನ್ನ ಎದುರಿಸತಕ್ಕಂತ ಸಂದರ್ಭದಲ್ಲಿ ಸರ್ವಸ್ವವನ್ನ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿಗೆ ಕೊಟ್ಟು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿರತಕ್ಕಂತ ನೂರಾರು ಕಾರ್ಯಕರ್ತರ ಬಲಿದಾನವನ್ನ ಇವತ್ತು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂತ ಸಂದರ್ಭದಲ್ಲಿ ಧರ್ಮದ ಸಂದೇಶ ಸಮಾಜಕ್ಕೆ ಹೋಗಬೇಕು. ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಶಕ್ತಿಯ ಋಣವನ್ನ ತೀರಿಸತಕ್ಕಂಥ ಮಾನಸಿಕತೆ ಪ್ರತಿಯೊಬ್ಬ ಹಿಂದೂ ಬಂಧುಗಳ ಮನಸ್ಸಿನಲ್ಲಿ ಮೂಡಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಬಂಟಿಂಗ್ಸ್ ಅನ್ನ, ಭಗವಧ್ವಜವನ್ನ ಹಾಕತಕ್ಕಂಥ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡಿ ಮತ್ತೆ ತಹಶೀಲ್ದಾರರ ಕಚೇರಿಗೆ ಅಲೆದಾಡತಕ್ಕಂಥ ನೂರಾರು ನೋವಿನ ಸಂಗತಿಗಳ ನಡುವೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಅಧಿಕಾರಕ್ಕೋಸ್ಕರ ಮತಾಂಧತೆಯನ್ನ ಪ್ರೇರೇಪಿಸತಕ್ಕಂಥ ಕೆಲಸ ಕಾರ್ಯಗಳು, ಅಧಿಕಾರ ಸಿಗಬೇಕು ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಹಿಂದೂ ಸಮಾಜವನ್ನ ಮೆಟ್ಟಿ ನಿಲ್ಲತಕ್ಕಂಥ ಪ್ರಯತ್ನಗಳು, ಅಧಿಕಾರದ ವಿಚಾರಕ್ಕೋಸ್ಕರ ಅಂಧ ಶ್ರದ್ಧೆಯ ಜೊತೆಗೆ ನಮ್ಮ ಧರ್ಮವನ್ನ ಅವಮಾನ ಮಾಡತಕ್ಕಂತ ಈ ಪವಿತ್ರವಾಗಿರತಕ್ಕಂತ ಮಣ್ಣನ್ನ ಅಪವಿತ್ರಗೊಳಿಸತಕ್ಕಂತ ನೂರಾರು ಸಂಗತಿಗಳ ನಡುವೆ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ಸಂಕಲ್ಪವನ್ನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ಧಾರ್ಮಿಕ ಕಾರ್ಯಕ್ರಮಗಳು, ಅದಕ್ಕೋಸ್ಕರ ನಾವೆಲ್ಲ ನಂಬಿರತಕ್ಕಂಥ ದೇವರುಗಳ, ದೈವದ ಕ್ಷೇತ್ರಗಳ ಪುನರುತ್ಥಾನ ನಿರ್ಮಾಣದ ಕಾರ್ಯದ ಜೊತೆಗೆ ಸಮಾಜಕ್ಕೆ ಮತ್ತೆ ಕ್ಷಾತ್ರ ತೇಜಸ್ಸನ್ನ ತುಂಬತಕ್ಕಂಥ ಪ್ರಯತ್ನಗಳು ನೂರಾರು ವರ್ಷಗಳಿಂದ ನಿರಂತರವಾಗಿ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಡೆದಿರತಕ್ಕಂಥ ಕಾರಣ ನಾವೆಲ್ಲ ಇವತ್ತು ಹಿಂದೂಗಳು ಅಂತ ಹೆಮ್ಮೆಯಿಂದ ನಡೆದಾಡತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆ ಕೂಡ ಸುಸಂಸ್ಕೃತವಾಗಿ ಸಮಾಜದಲ್ಲಿ ತಲೆ ಎತ್ತಿ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕಾಗಿದ್ರೆ ನಾವೆಲ್ಲರೂ ನಮ್ಮ ಧರ್ಮದ ಆಚರಣೆಯನ್ನ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು. ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಆ ವಿಚಾರಗಳನ್ನ ಮತ್ತೆ ಸಮಾಜಕ್ಕೆ ಮತ್ತು ಲೋಕಕ್ಕೆ ತಿಳಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತಿನ ಈ ಬ್ರಹ್ಮಕಲಶ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭ. ಆ ಸಂಘ ಶತಾಬ್ದಿಯ ಸಂದರ್ಭದಲ್ಲಿ 100 ವರ್ಷಗಳಲ್ಲಿ ಸಮಾಜದ ಮುಂದೆ ಇರತಕ್ಕಂಥ ಸವಾಲುಗಳಿಗೆ, ಸಮಾಜದ ಮುಂದೆ ಇರತಕ್ಕಂಥ ಧರ್ಮದ ವಿರುದ್ಧ ಸಂಘಟಿತವಾಗಿರ್ತಕ್ಕಂಥ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಅಪಮಾನ, ಅವಮಾನ, ಸಂಘರ್ಷ ಎಲ್ಲವನ್ನ ಕೂಡ ಮೆಟ್ಟಿ ನಿಂತು ನಮ್ಮ ಧರ್ಮದ ರಕ್ಷಣೆ ಮತ್ತು ಈ ಮಣ್ಣಿನ ಋಣವನ್ನ ತೀರಿಸತಕ್ಕಂಥ ಸಾವಿರಾರು ಸ್ವಯಂ ಸೇವಕರ ಬಲಿದಾನ ಆಗಿರತಕ್ಕಂಥ ಆ ನೆನಪನ್ನ ಮಾಡಿಕೊಂಡು ಸಂಘ ಶತಾಬ್ದಿಯ ವರ್ಷದಲ್ಲಿ ಹಿಂದೂ ಸಮಾಜವನ್ನ ಒಗ್ಗೂಡಿಸತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನಾವೆಲ್ಲ ತಗೊಳ್ಬೇಕಾಗಿದೆ. ಅದಕ್ಕೋಸ್ಕರ ಧಾರ್ಮಿಕ ಆಚರಣೆಗಳು ನಮಗೆಲ್ಲರಿಗೂ ಸ್ಫೂರ್ತಿಯನ್ನ ನೀಡಲಿ. ಧಾರ್ಮಿಕ ಆಚರಣೆಗಳ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನತೆಯನ್ನ ಬರೆದು
ನಾವೆಲ್ಲರೂ ಒಂದು, ನಾವೆಲ್ಲ ಹಿಂದೂ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಾಗಿದಾಗ ಮಾತ್ರ ನಮ್ಮ ಬದುಕಿನ ಕೃತಾರ್ಥತೆಯನ್ನ ನಾವೆಲ್ಲ ಕಾಣಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ರಾತ್ರಿ ಹಗಲು ನೂರಾರು ಕಾರ್ಯಕರ್ತರ ಶ್ರಮ ಈ ದೇವಸ್ಥಾನದ ನಿರ್ಮಾಣದ ಕಾರ್ಯದಲ್ಲಿ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಅವರೆಲ್ಲರ ಯೋಚನೆಗಳು ಕೇವಲ ಯಾವುದೇ ಪ್ರತಿಫಲಾಪೇಕ್ಷೆಗೆ ಇಟ್ಟುಕೊಂಡು ಕೆಲಸವನ್ನ ಮಾಡಲಿಲ್ಲ. ಈ ಮಣ್ಣಿನ ಗೌರವ ಉಳಿಸಬೇಕು, ಈ ಪವಿತ್ರವಾಗಿರತಕ್ಕಂಥ ಭಗವದ್ಧ್ವಜದ ಗೌರವ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ನೂರಾರು ಕಾರ್ಯಕರ್ತರ ಶ್ರಮದಾನದ ಮುಖಾಂತರ, ನೂರಾರು ಸಮಾಜದಲ್ಲಿರ್ತಕ್ಕಂಥ ನೂರಾರು ಮಂದಿಯ ಆರ್ಥಿಕ ಸಹಕಾರದ ಮುಖಾಂತರ ಒಂದು ಒಳ್ಳೆಯ ಕ್ಷೇತ್ರವಾಗಿ ನಿರ್ಮಾಣಗೊಂಡು ಈ ಭಾಗದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂಥ ಕೇಂದ್ರವಾಗಲಿ, ಈ ಕೇಂದ್ರದ ಮುಖಾಂತರ ಧಾರ್ಮಿಕ ಶಿಕ್ಷಣವನ್ನ ಕೊಡತಕ್ಕಂಥ ಪ್ರಯತ್ನಗಳು ನಿರಂತರವಾಗಿ ನಡೆಯಲಿ. ಭಜನೆಯಿಂದ ಬದಲಾವಣೆ ಅನ್ನತಕ್ಕಂಥ ಆಶಯದ ಪ್ರಕಾರ ಈ ಕ್ಷೇತ್ರದಲ್ಲಿ ಕೂಡ ನಿರಂತರವಾಗಿ ಭಜನಾ ಪ್ರಕ್ರಿಯೆಗಳು ಕೂಡ ನಡೆದು ಇಡೀ ಸಮಾಜಕ್ಕೆ ಶಕ್ತಿಯನ್ನ ಕೊಡ್ತಾ ಹಿಂದೂ ಸಮಾಜ ಒಂದಾಗಿದೆ, ಒಟ್ಟಾಗಿದೆ ಅನ್ನತಕ್ಕಂಥ ಸಂದೇಶವನ್ನ ಕೊಡತಕ್ಕಂಥ ಕೆಲಸ ಕಾರ್ಯ ಎಲ್ಲರಿಂದ ಆಗ್ಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ವಿಶೇಷವಾಗಿ ಈ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಕ್ಷೇತ್ರದ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರತಕ್ಕಂಥ ಎಲ್ಲರಿಗೂ ಕೂಡ ಆ ವನಶಾಸ್ತಾರ ಮತ್ತು ವೀರಭದ್ರ ಸ್ವಾಮಿ ಸುಖ, ಶಾಂತಿ, ನೆಮ್ಮದಿಯ ಬದುಕನ್ನು ಕೊಡ್ಲಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.